ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹಂಗಿದ್ದಾರೆ. ನಾನಂತೂ ಎದ್ದು ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸಖತ್ತಾಗಿದ್ದೀರ ಅಂತ ನನಗೆ ಗೊತ್ತು. ಇವತ್ತು ಒಂದು ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಕೂತಿದ್ದೀನಿ. ಫ್ರೆಂಡ್ಗೆ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೊರಡ್ತಾ ಇರೋದೆ. ಸೊ ಒಳ್ಳೆ ಸೀಕ್ವೆನ್ಸ್ ಇದೆ ಇವತ್ತು. ಏನಿದೆ ಎಂತಿದೆ ಅಂತೆಲ್ಲ ತೋರಿಸ್ತೀನಿ. ಒಳ್ಳೆ ಮಜಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಶೂಟಿಂಗ್ ಸೆಟ್ಟಲ್ಲೇ ಇರ್ತೀವಿ. ಟೆಕ್ನಿಷಿಯನ್ಸ್ ಜೊತೆ ಎಲ್ಲ ನಮ್ಮ ಕೋಆರ್ಟಿಸ್ಟ್ ಜೊತೆ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಇನ್ಯಾಕೆ ತಡ, ಹೊಸ ದಿನ ಹೊಸತನ ಶುರು ಮಾಡೋಣ ಬನ್ನಿರಿ ನಮ್ಮ ಈ ದಿನ. 3 ಜನ ಇವಾಗ ಹೋಗ್ತಾ ಇದ್ದೀವಿ. ರೈಟ್ ಸೈಡ್ ಬಾಲಾಜಿ, ಲೆಫ್ಟ್ ಸೈಡ್ ಸುರೇಶ್, ಮಧ್ಯದಲ್ಲಿ ಡ್ಯಾನಿ. 3 ಜನನು ಶೂಟ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಕಾಸ್ಟ್ಯೂಮ್ ಹಾಕೊಂಡು. ಬಾಯ್ಸ್ ರೆಡಿ? ಮಹಾಪ್ರಭುಗಳೇ ನಮಸ್ಕಾರ. ಇವಾಗ ನಾವು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ, ಶೂಟಿಂಗ್ ಲೊಕೇಶನ್ನು. ಸೊ ಬೇಸಿಕ್ಲಿ ಒಂದು ಚೇಸಿಂಗ್ ಸೀಕ್ವೆನ್ಸ್ ಅಂತೆ. ನಮ್ಮನ್ನ ಬಂದು ಒಬ್ಬರು ಪೊಲೀಸು ತಡೆದು ಈ ಥರ ಮಾಡ್ತಿದ್ರಲ್ರು ನಮ್ಮ ಮಕ್ಕಳ ಅಂತ ಹಿಡಿದ್ಬಿಟ್ಟು ಜೈಲಿಗೆ ಕರ್ಕೊಂಡು ಹೋಗೋದು ಸೀಕ್ವೆನ್ಸು. ನೋಡಿ ಬಾಯ್ಸ್ ಎಲ್ಲರೂ ರೆಡಿ ಇದ್ದೀವಿ. ಇದೇ ನಮ್ಮ ಕಾರ್ ಇವತ್ತು. ಈ ಕಾರಲ್ಲಿ ನಮ್ಮನ್ನು ಪೊಲೀಸರು ಚೇಸ್ ಮಾಡ್ತಾರೆ. ನಮ್ಮ ಮೈನ್ ಬಾಸು, ಮೈನ್ ವಿಲನ್ನು ಒಳಗಡೆ ರೆಡಿ ಆಗ್ತಿದ್ದಾರೆ. ಅವ್ರ ಮೇಲೆ ಅವ್ರನ್ನೂ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ. ಸೊ ಏನೇನು ಮಾಡ್ತೀವಿ ಶೂಟಲ್ಲಿ, ಹೆಂಗಿರುತ್ತೆ ಸೀಕ್ವೆನ್ಸು ಎಲ್ಲನೂ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ, ನೋಡೋಣ. ನೀವು ಎಂಜಾಯ್ ಮಾಡ್ತೀರಾ ಅಂತ ನನಗೆ 100% ನಂಬಿಕೆ ಇದೆ. ಈ ಕಾರಲ್ಲಿ ನಾನು ಮತ್ತು ನಮ್ಮ ಬಾಲ, ಸ್ಯಾಂಡಿ ಕ್ಯಾರೆಕ್ಟರ್ ಹೆಸರು, ನಾವಿಬ್ಬರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟಲ್ಲಿ ಒಳ್ಳೆ ಸೀಕ್ವೆನ್ಸ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಇನ್ನೊಂದು ಕಾರ್ ಬರ್ತಿದೆ ಹಿಂದೆ. ಸೊ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಸೀಕ್ವೆನ್ಸ್ ಮಾಡೋದು, ಆಮೇಲೆ ಫೈಟ್ ಮಾಡಿಕೊಂಡು ಮನೆಗೆ ಹೋಗೋದು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ ಕೆಲಸ. ಪೊಲೀಸ್ ಆಗೋಕ್ಕೂ ಸೈ, ಡಾನ್ ಆಗೋಕ್ಕೂ ಸೈ. ಹಾಂ ಎತ್ಬಿಡು, ಹೇಳದ್ನಲ್ಲ. ಹಿಂದೆ ಇದಾರಲ್ಲ ಪೊಲೀಸು, ಅವ್ರು ಯಾರು ನಿಜವಾದ ಪೊಲೀಸ್ ಅಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದಾರೆ. ಇವತ್ತು ನಮ್ಮನ್ನು ಅರೆಸ್ಟ್ ಮಾಡೋದು. ನಾವು ನೋಡಿ ಈ ಕಾರಲ್ಲಿ ಹೋಗ್ತಾ ಇರ್ತೀವಿ. ನಮ್ಮನ್ನು ಚೇಸ್ ಮಾಡಿ ನಿಲ್ಲಿಸಿ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕೋದು ಸೀನು. ನೋಡೋಣ ಹೆಂಗೆ ಮಜಾ ಆಗಿರುತ್ತೆ ಅಂತ. ಲಾರಿ ಒಳಗೆ ಕೂತಿದ್ದೀವಿ. ಸಾಹೇಬ್ರು ಪಂಜಾಬಿಂದ ಬಂದಿದ್ದಾರೆ. ಹಾಯ್ ಹೇಳಿ ಸರ್. ನಮ್ಮ ಚಾನಲೆಲ್ಲ ನೋಡ್ತಾರಂತೆ. ಸೊ ಖುಷಿ ಆಯಿತು, ಪಂಜಾಬಿಂದ ಬಂದಿದ್ದೀನಿ ಅಂದರು. ನೋಡಿ ಲಾರಿ ಒಳಗಡೆ ಕಂಟೆಂಟ್ ಸಖತ್ತಾಗಿದೆ. ಲಾರಿ ಒಂಥರ ಸೆಟಪ್ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ. ಪಾಪ ಪಂಜಾಬಿಂದ ಇಲ್ಲಿ ಬಂದಿದ್ದಾರೆ ಅಂದರೆ ಹೆವಿ ಕಷ್ಟನೇ ಇದೆ. ಟೈರಿಂಗು ಇಂಜಿನಲ್ಲಿ ಇದೆಯಂತೆ ಗಾಡೀಲಿ. ಅದನ್ನು ಖಾಲಿ ಮಾಡಿಬಿಟ್ಟು ವಾಪಸ್ ಊರಿಗೆ ಹೋಗೋಕ್ಕೆ ಬಂದಿದ್ದಾರೆ. ನಾವು ಶೂಟ್ ಬ್ರೇಕ್ ಟೈಮಲ್ಲಿ ಲಾರಿ ಒಳಗೆ ಕೂತ್ಕೊಂಡು ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಸೆಟಪ್ ಇದೆ ನೋಡಿ ಲಾರಿಲಿ. ತುಂಬ ಕಡೆ ಟ್ರಾವೆಲ್ ಮಾಡ್ತಾರಲ್ಲ, ಅದಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಚಾರ್ಜಿಂಗ್ ಪೋರ್ಟು ಎಲ್ಲ ಇಟ್ಕೊಂಡಿದ್ದಾರೆ ಸಖತ್ತಾಗಿ. ವಿಶಾಲ್ ಹಾಯ್. ಮಹಾಪ್ರಭುಗಳೇ ಶೂಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಲೈಫ್ ಗಾರ್ಡ್ಸ್ ಬಂದು ನಿಲ್ಲಿಸಿ, ನೀವು ಶೂಟ್ ಮಾಡೋಕ್ಕಾಗಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಬಂದಿದೆ, ಪರ್ಮಿಷನ್ ಲೆಟ್ರಲ್ಲಿ ಅಂತೆಲ್ಲ ಕೇಳ್ತಿದ್ದಾರೆ. ಪರ್ಮಿಷನ್ ಲೆಟ್ರ್ ಇದೆಯಲ್ವ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಸೊ ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ ಸರು ಎಲ್ಲರೂ ಸೇರಿಕೊಂಡು ಮಾತಾಡ್ತಿದ್ದಾರೆ, ಅವ್ರಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ. ಪ್ರಾಬ್ಲಿ ಶೂಟ್ ಕಂಟಿನ್ಯೂ ಆಗ್ಬೋದು, ಆದರೆ ನೆಕ್ಸ್ಟ್ ಫುಟೇಜಸ್ ಹೆಂಗಿರುತ್ತೆ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕಷ್ಟೇ. ನಮಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆ ಲೊಕೇಶನಲ್ಲೋಗಿ ಇಲ್ಲೇನು ಪೋರ್ಷನ್ ಇತ್ತಲ್ಲ ಅದನ್ನಲ್ಲೋಗಿ ಶೂಟ್ ಮಾಡಿ ಮುಗಿಸೋದು. ಪ್ಯಾಚ್ ವರ್ಕ್ ಈಸ್ ಇನ್ ನಾನದಾರ ಬೇರೆ ಲೊಕೇಶನ್. ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುತ್ತಲ್ಲ ಅದ್ರ ಪಕ್ಕದಲ್ಲೇ ಇದ್ದೀವಿ. ಅಷ್ಟು ಕ್ಲೋಸ್ ಲೊಕೇಶನ್ನು. ಸರ್ ಯಾಕೆ ಸರ್ ನಮ್ಮನ್ನು ಅರೆಸ್ಟ್ ಮಾಡಿದ್ದೀರಾ? ಇವಾಗ ಕರ್ಕೊಂಡು ನಾಳೆ ಬೆಳಗ್ಗೆ ಬಿಟ್ಬಿಡಿ ಸರ್, ಮನೆಗೆ ಹೋಗ್ತೀವಿ. ಮಾಡೋ ಕೆಲಸಕ್ಕೆ ಸುಮ್ಮನೆ ಬರ್ರ. ಎಲ್ಲಿಗೆ ಹೋಗ್ತಿದ್ದೀವಿ ಸರ್? ಬರ್ರಿ ತೋರಿಸ್ತೀನಿ. ತೋರಿಸ್ತಾರ ಅಂತೀಯ? ತೋರಿಸ್ತೀನಿ ಬರ್ರ, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು ಆಡೋ ಆಟಗಳಿಗೆ ಏನು ಅನ್ಕೊಂಡು ಸೀನ್ ಮುಗಿಸಿದ್ವಿ. ಇಲ್ಲೂ ಪರ್ಮಿಷನ್ ಇರಲಿಲ್ಲ. ಪೊಲೀಸವ್ರಿಗೆ ಮೆಸೇಜ್ ಹೋಯ್ತು ಅಂತ ನಮ್ಗೆ ಗೊತ್ತಾಯಿತು. ಅದಕ್ಕೇನು ಮಾಡಿದ್ವಿ, ಟಕ ಎಲ್ಲ ಕ್ಲೋಸಪ್ ತೊಗೊಂಡು ಅಲ್ಲಿಂದ ಜೂಟು ಹೊರಗಡೆ ಬಂದು ನಿಂತಿದ್ದೀವಿ. ಇದು ಸೀನು. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಬೇಕು, ಆಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಬೇಕು ಅಷ್ಟೇ. ವಾಟರ್ ಮೆಲನ್ ತಿಂತಾ ಇದ್ದೆ. ನಿಂಗೆ ಏನು ಅನಿಸ್ತೈತೆ ಮಗ?
ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಇನ್ನೇನು ಬೇಕು? ಏನಂತೀರಾ ಹೇಳೋಣ? ಇಷ್ಟು ವರ್ಷ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡಲಾಗದೆ ಏನು ಹೇಳಲಾಗದೆ ಬಿಟ್ಟಲ್ಲಿ ವಾಟರ್ ಬಿಟ್ಟಿದ್ದಾರಿವೆ. ಕೊಟ್ಟವ್ರಿಗೆ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ಏನಂತೀರ? ಅಷ್ಟೇ. ಬಾಸು ಹೇಳಿ ಬಾಸ್. ಬಿಸಿಲಲ್ಲಿ ನೆಂದು, ಬೆವರಲ್ಲಿ ಬೆಂದು, ರಕ್ತದಲ್ಲಿ ಮಿಂದು, ಹೊರಗಡೆ ಬಂದು ಏನು ಅನಿಸ್ತಾ ಇದೆ ಇವತ್ತು ಹೇಳಬೇಕು. ಮಾತೇ ಬರ್ತಾ ಇಲ್ವಾ? ಭಾವ ಪಡುವ ಮಾತೇ ಬರ್ತಾ ಇಲ್ಲ. ಭಾವುಕ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ರೇಬನ್ ಗ್ಲಾಸ್ ಹಾಕೊಂಡು ಅಳ್ತಿದ್ದೀರಾ? ಅಲ್ಬೇಡಿ ಬಿಡಿ ಬ್ರೋ. ಮಹಾಪ್ರಭುಗಳೇ, ಇವತ್ತಿನ ಶೂಟ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮಜಾ ಇತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅನ್ನೋದೊಂದು ಬಿಟ್ಟರೆ ನಾವು ಮಜಾ ಮಾಡ್ತಾನೆ ಇರ್ತೀವಿ. ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ರು. ಫುಲ್ ಚಾಲೆಂಜಿಂಗ್ ಆಗಿತ್ತು ಎಪಿಸೋಡು. ಇವತ್ತು ಶೂಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ಮತ್ತೆ ಎಕ್ಸೈಟಿಂಗ್ ವ್ಲಾಗಲ್ಲಿ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇತ್ತರಲೇ ಹೋಗಿ ಬರಲೇ. ಬಾಬಾ, ಐ ಲವ್ ಯು ಆಲ್. ಟೇಕ್ ಕೇರ್.